ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನೀನ್ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ನನ್ನ ರೂಮಿಗೆ ನುಗ್ಗಿ ನಮ್ಮ ಅಪ್ಪನ ವಿರುದ್ಧವಾಗಿ ಮಾತಾಡ್ತೀಯಾ? ಸಚಿನ್, ಏನಾಗಿದೆ ನಿನ್ಗೆ? ನನ್ನನ್ನ ಯಾರು ಅಂತ ಕೇಳ್ತಿದ್ಯಾ? ನಾನು ನಿನ್ ಸುಮ್ಮ, ನಿನ್ ಹೆಂಡತಿ. ಸುಳ್ಳು. ನನಗ್ ಮದುವೆ ಆಗಿಲ್ಲ, ಯಾವ ಸುಮಾನು ಗೊತ್ತಿಲ್ಲ. ಅಲ್ಲ ಸಚಿನ್, ಸುಮಾ, ಏನಾಯ್ತು ಕಂದ? ಅಮ್ಮ, ಇವಳು ಯಾರು? ನಮ್ಮನೇಲಿ ಯಾಕಿದ್ದಾಳೆ? ಸಚ್ಚು, ಏನ್ ಮಾತಾಡ್ತಿದ್ಯೋ ನೀನು? ವರ್ಕ್ ಆಗಿಲ್ಲ ಅನ್ಕೊಂಡಿದ್ದೆ, ಚೆನ್ನಾಗೆ ವರ್ಕ್ ಆಗಿದೆ. ನೋಡ್ರಿ ಹೇಗ್ ಮಾತಾಡ್ತಾ ಇದ್ದಾನೆ ಅಂತ. ಏನಾಗಿದೆ ಇವನ್ಗೆ? ಅಯ್ಯೋ, ನನಗೂ ಗೊತ್ತಾಗ್ತಾ ಇಲ್ಲ ರೇವತಿ. ಸಚಿನ್, ಏನಾಯ್ತು? ಅಪ್ಪ, ಇವಳು ಯಾರೋ ನನ್ನ ರೂಮಿಗೆ ನುಗ್ಗಿ ನಿಮ್ ಬಗ್ಗೆ ಕಂಪ್ಲೇಂಟ್ ಹೇಳ್ತಿದ್ದಾಳೆ. ನೀವ್ ಸರಿ ಇಲ್ಲ, ಹಾಗೆ ಹೀಗೆ ಅಂತೆಲ್ಲ. ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ಲ? ಸುಮಾ, ಏನಮ್ಮ ಇದೆಲ್ಲ? ಸಚ್ಚು, ಮೊದ್ಲು ಇವಳು ಯಾರು ಅಂತ ಹೇಳೋದನ್ನ ನಿಲ್ಸು. ಇವಳು ನಿನ್ ಹೆಂಡತಿ ಕಣೋ, ನಿಮ್ಮಿಬ್ರಿಗೂ ಮದ್ವೆ ಆಗಿದೆ. ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್. ನೀನು ಇವಳ ತರ ಆಗ್ಬೇಡ. ನಾನು ಇವಳನ್ನ ನೋಡ್ತಾ ಇರೋದೇ ಮೊದಲನೇ ಸತಿ. ಅಂಥದ್ರಲ್ಲಿ ಮದುವೆ ಹೇಗಮ್ಮ ಆಗಕ್ ಸಾಧ್ಯ? ಏನೋ ಆಗಿದೆ ನಿನ್ಗೆ. ಯಾಕೋ ಏನೇನೋ ಮಾತಾಡ್ತಿದ್ಯಾ? ನಿನ್ನೆವರೆಗೂ ಚೆನ್ನಾಗಿದ್ಯಲ್ಲೋ. ಸುಮಾ, ಏನಮ್ಮ ಆಗಿದೆ ಇವನ್ಗೆ? ನನ್ಗೂ ಗೊತ್ತಿಲ್ಲ ಅಂತ. ನಿನ್ನೆಲ್ಲ ಚೆನ್ನಾಗೇ ಇದ್ರು. ಬೆಳಗ್ಗೆ ನೋಡಿದ್ರೆ ನನ್ನನ್ನ ಯಾರು ಅಂತ ಕೇಳ್ತಿದ್ದಾರೆ. ರೇವತಿ, ಸುಮ್ಮ ಈ ತರ ನನ್ನ ಬಗ್ಗೆ ತಪ್ಪಾಗೆಲ್ಲ ಮಾತಾಡಿ ಆ ಶಾಕಲ್ಲಿ ಸಚಿನ್ ಈಗ ಮಾತಾಡ್ತಾ ಇದ್ದಾನ? ಕೆಲವು ಸರಿ ಈ ರೀತಿ ಆಗಿರೋದನ್ನ ನಾನು ಪೇಪರಲ್ಲಿ ಓದಿದ್ದೀನಿ. ಈ ಹುಡುಗಿ ನಮ್ಮ ಬಗ್ಗೆ ಕೆಟ್ಟದಾಗ ಮಾತಾಡಿರೋದ್ರಿಂದ ಶಾಕಲ್ಲಿ ಸಚಿನ್ ಇವಳನ್ನ ಮಾಡ್ತಿರ್ಬೋದು. ಸಚಿನ್, ನಿಧಾನವಾಗಿ ನೆನಪಿಸ್ಕೊ. ಈ ಹುಡುಗಿ ಯಾರು ಅಂತ ನಿಂಗೆ ಗೊತ್ತಿಲ್ವಾ? ನನಗೆ ಯಾವ ಹುಡುಗಿನೂ ಗೊತ್ತಿಲ್ಲ. ನಾನು ಯಾರನ್ನೂ ಮದುವೆ ಆಗಿಲ್ಲ. ಮೊದಲು ಈ ಹುಡುಗಿನ ಆಚೆ ಕಳಿಸಿ. ಸತಿ ನಿನ್ನ ಮುಖ ನನಗೆ ತೋರಿಸಿದ್ರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ.